ಏನೋ ಮಾಜಿ ಸಚಿವರ ಗುಂಡಿಕ್ಕಿ ಕೊಲ್ಲಿ ಅನ್ನೋ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರದ್ದೇ ಪಕ್ಷದ ನಾಯಕರು ಅವರ ಪರವಾಗಿ ಅಥವಾ ಬೆಂಬಲಕ್ಕೆ ನಿಂತ್ಕೊಳ್ತಾ ಇದ್ದಾರೆ. ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಒಬ್ರು. ಈಶ್ವರಪ್ಪ ಪರವಾಗಿ ಯಡಿಯೂರಪ್ಪ ಬ್ಯಾಟಿಂಗ್ ಬೀಸಿದ್ದಾರೆ. ಈಶ್ವರಪ್ಪ ರಾಷ್ಟ್ರದ್ರೋಹಿ ಹೇಳಿಕೆ ಕೊಡೋರ್ನ ಗುಂಡಿಕ್ಕಿ ಕೊಲ್ಲಿ ಅಂದಿದ್ದಾರೆ. ಅವರ ಮಾತಿಗೆ ಟೀಕೆ ಟಿಪ್ಪಣಿ ಅಪಾರ್ಥ ಮಾಡ್ಕೊಳ್ಳೋದು ಬೇಡ ಅಂತ ಅವ್ರ ಪರವಾಗಿ ಮಾತಾಡಿದ್ದಾರೆ. ಎಫ್ಐಆರ್ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ. ಮಾಜಿ ಮುಖ್ಯಮಂತ್ರಿಗಳು ಹೇಳಿರೋದು ಯಡಿಯೂರಪ್ಪ ಅವರು, ಅದನ್ನ ನಾವು ಎದುರಿಸ್ತೀವಿ ಅಂತ ಹೇಳೋದ್ರ ಮುಖಾಂತರ ಈಶ್ವರಪ್ಪ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ. ಅವ್ರು ಹೇಳಿರೋದೇನು, ರಾಷ್ಟ್ರದ್ರೋಹಿ ಹೇಳಿಕೆ ಕೊಡೋರ್ನ ಗುಂಡಿಕ್ಕಿ ಕೊಲ್ಲಿ ಅಂತ. ಅದ್ರಲ್ಲೇನು ತಪ್ಪಿದೆ? ಅವ್ರ ಮಾತಿಗೆ ಅಪಾರ್ಥ ಕಲ್ಪಿಸೋದು ಬೇಡ. ಕೇಸ್ಗಳು ಹಾಕೊಳ್ಳಿ, ನಾವು ಎದುರಿಸ್ತೀವಿ ಅಂತ. ಬೇರೆ ಅಪಾರ್ಥ ಕಲ್ಪಿಸೋ ರೀತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಶ್ವರಪ್ಪ ಹೇಳಿರುವಂಥದ್ದು ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಕೊಲ್ಲುವಂಥ ಒಂದು ಕಾನೂನು ತನ್ನಿ ಅಂತ ಹೇಳಿರುವಂಥದ್ದು. ಅದರಿಂದ ಇವತ್ತೇನು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಅಪಾರ್ಥಗಳು ನಡೀತಾ ಇದೆ. ಅವ್ರು ಹೇಳಿದ್ದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಕುಂಬಳಕಾಯಿ ಕಳ್ಳ ಅಂತ ಹೇಳಿದ ಹೆಗಲ್ಮುಟ್ಟು ನೋಡ್ಕೊಂಡು ರೀತಿಯಲ್ಲಿ ಅಪಾರ್ಥ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅರ್ಥ ಇಲ್ಲ. ಏನು ತೊಂದರೆ ಇಲ್ಲ. ಎಫ್ಐಆರ್ ಹಾಕಿದ್ರೆ ಕಾನೂನು ಚೌಕಟ್ಟಲ್ಲಿ ಏನು ಬೇಕೋ ಅದನ್ನು ಎದುರಿಸ್ತಾರೆ. ತಪ್ಪು ಕಲ್ಪನೆ ಮಾಡ್ಕೊಂಡು ಈ ರೀತಿ ಎಲ್ಲ ಅಪಾರ್ಥ ಮಾಡಿಕೊಂಡು ಅವ್ರ ಮೇಲೆ ಎಫ್ಐಆರ್ ಹಾಕಿರೋದು ಸರಿಯಲ್ಲ. ಸೊ ಅದನ್ನು ಕಾನೂನು ಚೌಕಟ್ಟಲ್ಲಿ ಏನು ಬೇಕೋ ಅದನ್ನು ಮಾಡ್ತಾರೆ. ಸಂಸದರ ಮಾತಿಗೆ ಹೇಗೆ ಪರ ಮತ್ತು ವಿರೋಧಗಳು ಕೇಳಿ ಬಂದಿತ್ತು, ಅದೇ ರೀತಿಯಾಗಿ ಮಾಜಿ ಶಾಸಕ ಅಥವಾ ಮಾಜಿ ಸಚಿವ ಈಶ್ವರಪ್ಪ ಅವರ ಹೇಳಿಕೆಗೆ ಗುಂಡಿಟ್ಟು ಕೊಲ್ಲಿ ಅನ್ನೋದಕ್ಕೂ ಕೂಡ ಪರ ವಿರೋಧ ಚರ್ಚೆಗಳಾಗ್ತದೆ. ಅದರಲ್ಲಿ ಯಡಿಯೂರಪ್ಪ ಅವರು ಹೇಳ್ತಾ ಇರುವಂಥದ್ದು, ಅವರ ಮಾತಿಗೆ ಅಪಾರ್ಥ ಕಲ್ಪಿಸೋದು ಬೇಡ. ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗ್ಲು ಮುಟ್ಕೊಂಡು ನೋಡ್ಕೊಳ್ತೀರಿ? ಅವ್ರು ಹೇಳಿರೋದು ದೇಶದ್ರೋಹಿ ಹೇಳಿಕೆ ಕೊಡೋರಿಗೆ ಕಾನೂನು ತರಬೇಕು ಅಂತ. ಏನ್ ತಪ್ಪಿದೆ ಅದರಲ್ಲಿ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ ಅವರ ಹೇಳಿಕೆಗೆ.